Operator in SQL. An operator is a reserved word or a character used primarily in an SQL statements where class to perform the operations such as comparisons and arithmetic operations. ಸಿಂಪಲ್ ಆಪರೇಷನ್ಸ್ನ ಮಾಡಲಿಕ್ಕೆ ನಾವು ಆಪರೇಟರ್ನ ಯೂಸ್ ಮಾಡ್ತೀವಿ. ಆಪರೇಟರ್ ಮೀನ್ಸ್ ಇಟ್ ಈಸ್ ಎ ಸಿಂಬಲ್ ವಿಚ್ ಈಸ್ ಆಪರೇಟ್ ಬಿಟ್ವೀನ್ ಟೂ ಆರ್ ಮೋರ್ ಆಪರೆಂಟ್ಸ್ ಅಂತೇಳಿ ಕರಿತೀವಿ. ಅದೇ ರೀತಿ ಆಪರೇಟರ್ಸ್ ಸ್ಪೆಸಿಫೈ ದ ಕಂಡೀಷನ್ ಇನ್ ಆನ್ SQL ಸ್ಟೇಟ್ಮೆಂಟ್ and to serve as conjunction for multiple conditions in a statement. There are various number of operators used in SQL. They are first one is arithmetic operators. Already we know about arithmetic operators. Addition, subtraction, multiplication, division and modulus are the arithmetic operators. Next one is comparison operators. Comparison means it is it compares the two operands, that is less than, greater than, less than or equal to, greater than or equal to, not equal to, equal to. These are all the comparison operators. Next is logical operators. Logical operators are and, are, not, in, between, exists, all, any, like, unique. These are all the operators used in SQL. The logical operators are all. The all operator is used to compare a value to all the values in another value set. ಇನ್ನೊಂದು ಟೇಬಲ್ ಇರೋ ವ್ಯಾಲ್ಯೂ ಸೆಟ್ ಅಥವಾ ಇನ್ನೊಂದು ವ್ಯಾಲ್ಯೂ ಸೆಟ್ಟಲ್ಲಿರೋದನ್ನ ಕಂಪೇರ್ ಮಾಡಲಿಕ್ಕೆ ನಾವು ಆಲ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಇನ್ ದ ಸೇಮ್ ವೇ ಅಂಡ್ ಆಪರೇಟರ್ ಅಲೋಸ್ ದ ಎಕ್ಸಿಸ್ಟೆನ್ಸ್ ಆಫ್ ಮಲ್ಟಿಪಲ್ ಕಂಡೀಷನ್ ಇನ್ ಎನ್ SQL ಸ್ಟೇಟ್ಮೆಂಟ್. SQL ಸ್ಟೇಟ್ಮೆಂಟಲ್ಲಿ ಮಲ್ಟಿಪಲ್ ಕಂಡೀಷನ್ಸ್ನ ಬರೆದಾಗ ನಾವು ಅಂಡ್ ಆಪರೇಟರ್ನ ಮತ್ತು ಆರ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಎನಿ ಆಪರೇಟರ್ ಈಸ್ ಯೂಸ್ ಟು ಕಂಪೇರ್ ಎ ವ್ಯಾಲ್ಯೂ ಟು any applicable value in the list according to the condition. Next is between operator. Between operator is used to search for values that are within a set of values given the minimum value and the maximum value. ಅಂದರೆ ನಾವು ಒಂದು ಸೆಟ್ ಆಫ್ ರೇಂಜ್ನ ಕೊಡ್ತೀವಿ, ಆ ರೇಂಜ್ ಒಳಗಡೆ ಏನಾದರೂ ಬೇಕಿತ್ತಪ್ಪ ಅಂದರೆ ನಾವು ಇನ್ ಬಿಟ್ವೀನ್ ಅಂತೇಳಿ ನಾವು ಆಪರೇಟರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸಿಸ್ಟ್ ಆಪರೇಟರ್ ಈಸ್ ಯೂಸ್ ಟು ಸರ್ಚ್ ಫಾರ್ ದ ಪ್ರೆಸೆನ್ಸ್ ಆಫ್ ಎ ರೋ ಇನ್ ಎ ಸ್ಪೆಸಿಫೈಡ್ ಟೇಬಲ್ ದಟ್ ಮೀಟ್ಸ್ ದ ಸರ್ಟನ್ ಕ್ರೈಟೀರಿಯಾ. ಎಕ್ಸಿಸ್ಟ್ ಅನ್ನೋದು ನಾವು ಒಂದು ಟೇಬಲ್ನಲ್ಲಿರೋ ಡಾಟಾ ಅಥವಾ ರೋ ಆಫ್ ಇನ್ಫಾರ್ಮೇಷನ್ನ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಎಕ್ಸಿಸ್ಟ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಇನ್ ಆಪರೇಟರ್ ಈಸ್ ಯೂಸ್ ಟು ಕಂಪೇರ್ ಅ ವ್ಯಾಲ್ಯೂ ಲಿಸ್ಟ್ ಆಫ್ ಲಿಟರಲ್ ವ್ಯಾಲ್ಯೂಸ್ ದಟ್ ಹ್ಯಾವ್ ಬೀನ್ ಸ್ಪೆಸಿಫೈಡ್. ನೆಕ್ಸ್ಟ್ ಈಸ್ ಲೈಕ್ ಆಪರೇಟರ್. ಲೈಕ್ ಆಪರೇಟರ್ ಈಸ್ ಯೂಸ್ ಟು ಕಂಪೇರ್ ಎ ವ್ಯಾಲ್ಯೂ ಟು ದ ಸಿಮಿಲರ್ ವ್ಯಾಲ್ಯೂಸ್ ಯೂಸಿಂಗ್ ಎ ವೈಲ್ಡ್ ಕಾರ್ಡ್ ಆಪರೇಟರ್ಸ್. ವೈಲ್ಡ್ ಕಾರ್ಡ್ ಆಪರೇಟರ್ಸ್ನ ಯೂಸ್ ಮಾಡಿಕೊಂಡು ನಾವು ಮ್ಯಾಚಿಂಗ್ ಕ್ಯಾರೆಕ್ಟರ್ ಆಗಿ ಯೂಸ್ ಮಾಡ್ಬೋದು ಲೈಕ್ ಅನ್ನೋದನ್ನ. ನೆಕ್ಸ್ಟ್ ಈಸ್ ನಾಟ್ ಆಪರೇಟರ್. ನಾಟ್ ಆಪರೇಟರ್ ರಿವರ್ಸ್ ದ ಮೀನಿಂಗ್ ಆಫ್ ದ ಲಾಜಿಕಲ್ ಆಪರೇಟರ್ with which it is used. Example, not exist, not between, not in, etc. This is a negative operator ಅಥವಾ ನೆಗೇಷನ್ ಆಪರೇಟರ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಈಸ್ ನಲ್ ಆಪರೇಟರ್. ದ ನಲ್ ಆಪರೇಟರ್ ಈಸ್ ಯೂಸ್ ಟು ಕಂಪೇರ್ ವ್ಯಾಲ್ಯೂ ವಿತ್ ಎ ನಲ್ ವ್ಯಾಲ್ಯೂ. ನಲ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡೋಕ್ಕೆ ನಾವು ನಲ್ ಆಪರೇಟರ್ನ ಯೂಸ್ ಮಾಡ್ತೀವಿ. Next is unique operator. Unique operator searches every row of a specified table for uniqueness. No duplication ಅಂದರೆ ಡೂಪ್ಲಿಕೇಟ್ ಎಂಟ್ರಿನ ತಗೊಳ್ಳಿದಂಗೆ ನಾವು ಯುನೀಕ್ ಆಪರೇಟರ್ನ ಬರಿಬೋದು. ನೆಕ್ಸ್ಟ್ ಈಸ್ ಇಂಪ್ಲಿಮೆಂಟೇಷನ್ ಆಫ್ SQL ಕಮ್ಯಾಂಡ್ಸ್. ನಾವು SQL ಕಮ್ಯಾಂಡ್ಸ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಥವಾ ಜನರಲ್ ಸಿಂಟ್ಯಾಕ್ಸ್ ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ದ ಕ್ರಿಯೇಟ್ ಟೇಬಲ್ ಈಸ್ ಎ ಕಮ್ಯಾಂಡ್ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ಎ ನ್ಯೂ ಸ್ಟೇಟ್ಮೆಂಟ್ ಅಥವಾ ನ್ಯೂ ಟೇಬಲ್ನ ಕ್ರಿಯೇಟ್ ಮಾಡಲಿಕ್ಕೆ ನಾವು ಕ್ರಿಯೇಟ್ ಟೇಬಲ್ ಅಂತೇಳಿ ಬರಿತೀವಿ. ಇಟ್ ಇನ್ವಾಲ್ವ್ಸ್ ದ ನೇಮಿಂಗ್ ದ ಟೇಬಲ್ ಆ್ಯಂಡ್ ಡಿಫೈನಿಂಗ್ ಇಟ್ಸ್ ಕಾಲಮ್ಸ್ ಆ್ಯಂಡ್ ಈಚ್ ಕಾಲಮ್ಸ್ ಡಾಟಾ ಟೈಪ್. ಇದರಲ್ಲಿ ನಮಗೆ ಟೇಬಲ್ ನೇಮ್ ಬರುತ್ತೆ, ಟೇಬಲ್ನಲ್ಲಿರೋ ಅಟ್ರಿಬ್ಯೂಟ್ಸ್ನ ನಾವು ಯಾವ್ದು ಯೂಸ್ ಮಾಡಿರ್ತೀವಿ ಅಂತ ಬರುತ್ತೆ, ನೆಕ್ಸ್ಟು ಡಾಟಾ ಟೈಪ್ಸ್ನ ಯಾವ್ದು ಯೂಸ್ ಮಾಡ್ತೀವಿ ಆ ಅಟ್ರಿಬ್ಯೂಟ್ಸ್ಗೆ ಅನ್ನೋದು ಬರುತ್ತೆ. ದ ಜನರಲ್ ಸಿಂಟ್ಯಾಕ್ಸ್ ಈಸ್ ಕ್ರಿಯೇಟ್ ಟೇಬಲ್ ನೇಮ್. ಹಿಯರ್ ಟೇಬಲ್ ನೇಮ್ ಈಸ್ ದ ನೇಮ್ ಆಫ್ ದ ಟೇಬಲ್. Next, opening parenthesis, column 1. Column 1 means it is a column name or it is a attribute 1. Next is data type. In the similar way, we can create n number of attributes and with its data types. Next is primary key. Primary key one or more columns. Now primary key na ನಾವು one or more columns ಗೆ ಮೆನ್ಷನ್ ಮಾಡಬಹುದು ಕೆಲವೊಂದು ಟೇಬಲಲ್ಲಿ. ನೆಕ್ಸ್ಟ್ ಈಸ್ ಪ್ಯಾರಂಥೆಸಿಸ್ ಕ್ಲೋಸ್ ಮಾಡಿ ಸೆಮಿಕೋಲನ್ನ ಬರಿತೀವಿ. ದಿಸ್ ಈಸ್ ದ ಜನರಲ್ ಸಿಂಟ್ಯಾಕ್ಸ್ ಆಫ್ ಎ ಕ್ರಿಯೇಟಿಂಗ್ ಎ ಟೇಬಲ್. ನೆಕ್ಸ್ಟ್ ಈಸ್ ಎಕ್ಸಾಂಪಲ್. ಎಕ್ಸಾಂಪಲ್ ಮೀನ್ಸ್ ಇಲ್ಲಿ ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್. ಇಲ್ಲಿ ಸ್ಟೂಡೆಂಟ್ ಅನ್ನೋದು ಇಲ್ಲಿ ಟೇಬಲ್ ನೇಮು. ಇದರಲ್ಲಿ ರಿಜಿಸ್ಟರ್ ನಂಬರು
ಆಮೇಲೆ ನೇಮು, ಕಾಂಬಿನೇಷನ್ನು, ಡೇಟ್ ಆಫ್ ಬರ್ತು, ಫೀಸ್ ಇವೆಲ್ಲವೂ ಇಲ್ಲಿ ನಾವು ಅಟ್ರಿಬ್ಯೂಟ್ಸ್ ಆಗಿ ತೊಗೊಂಡಿದ್ದೀವಿ. ಅದಕ್ಕೆ ತಕ್ಕಂಗೆ ಡಾಟಾ ಟೈಪ್ಸ್ನ ತೊಗೊಂಡಿದ್ದೀವಿ. ಎಕ್ಸಾಂಪಲ್ ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ನಂಬರ್ 6. ಇಲ್ಲಿ ನಂಬರ್ 6 ಅನ್ನೋದು ಇಟ್ ಈಸ್ ಎ ಡಾಟಾ ಟೈಪ್, ಇಂಟೀಜರ್ ಡಾಟಾ ಟೈಪ್ ಅಂತ ತೊಗೊತೀವಿ. ಇಲ್ಲಿ ನಾವು ಏನು ಮಾಡ್ತೀವಿ, ರಿಜಿಸ್ಟರ್ ನಮಗೆ 6 ಡಿಜಿಟ್ವರೆಗೂ ನಂಬರ್ನ ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಈಸ್ ನೇಮ್ ವೇರಿಯಬಲ್ ಕ್ಯಾರೆಕ್ಟರ್ 2 ಆಫ್ 15. ಅಂದರೆ ನೇಮ್ನ ನಾವು 15 ಕ್ಯಾರೆಕ್ಟರ್ಸ್ವರೆಗೂ ಬರಿಬೋದು. ನೆಕ್ಸ್ಟ್ ಈಸ್ ಕಾಂಬಿನೇಷನ್ ಕ್ಯಾರ್ ಆಫ್ 4, ಡೇಟ್ ಆಫ್ ಬರ್ತ್, ಡೇಟ್ ಫಂಕ್ಷನ್, ಫೀಸ್ ನಂಬರ್ ಆಫ್ 9, 2. ಪ್ರೈಮರಿ ಕೀ ಈಸ್ ರಿಜಿಸ್ಟರ್ ನಂಬರ್. ನಾವು ಟೇಬಲ್ನ ಕ್ರಿಯೇಟ್ ಮಾಡಿದಾಗ ಇಟ್ ಕ್ರಿಯೇಟ್ಸ್ ಎನ್ ಎಂಪ್ಟಿ ಸ್ಟೂಡೆಂಟ್ ಟೇಬಲ್ ವಿಚ್ ಲುಕ್ಸ್ ರಿಜಿಸ್ಟರ್ ನಂಬರ್ ನೇಮ್ ಕಾಂಬಿನೇಷನ್. ಅಂದರೆ ನಮಗೆ ಓನ್ಲಿ ಅದರಲ್ಲಿ ವ್ಯಾಲ್ಯೂಸ್ ಇರಲ್ಲ, ಓನ್ಲಿ ಏನಿರುತ್ತೆ ಟೇಬಲ್ ಸ್ಟ್ರಕ್ಚರ್ ಇರ್ತದೆ. ಫಾರ್ ವೀವಿಂಗ್ ದ ಟೇಬಲ್ ಇನ್ಫಾರ್ಮೇಷನ್ ಅಂದರೆ ನಾವು ಯಾವ ಅಟ್ರಿಬ್ಯೂಟ್ಸ್ನ ಟೇಬಲಲ್ಲಿ ಯೂಸ್ ಮಾಡಿವಿ ಅಥವಾ ಟೇಬಲ್ ಸ್ಟ್ರಕ್ಚರ್ನ ನಾವು ವ್ಯೂ ಮಾಡಲಿಕ್ಕೆ ಡಿಸ್ಕ್ರೈಬ್ ಅನ್ನೋ ಕಮ್ಯಾಂಡ್ನ ಯೂಸ್ ಮಾಡ್ತೀವಿ. ಡಿಸ್ಕ್ರೈಬ್ ಅನ್ನೋ ಕಮ್ಯಾಂಡು ಅಥವಾ DSC ಅಂತ ಬರಿತೀವಿ ನಾವು. ದ ಡಿಸ್ಕ್ರೈಬ್ ಆರ್ DSC ಕಮ್ಯಾಂಡ್ ಡಿಸ್ಪ್ಲೇಸ್ ದ ನೇಮ್ ಆಫ್ ದ ಕಾಲಮ್ಸ್, their data type and size along with the constraints. ನಾವು ಕನ್ಸ್ಟ್ರೇಂಟ್ಸು, ಡಾಟಾ ಟೈಪ್ಸು, ಅಟ್ರಿಬ್ಯೂಟ್ಸ್ ಏನೇನು ಮೆನ್ಷನ್ ಮಾಡಿರ್ತೀವೋ ಅವನ್ನೆಲ್ಲ ಟೇಬಲ್ ಸ್ಟ್ರಕ್ಚರ್ನ ಡಿಸ್ಕ್ರೈಬ್ ಮಾಡಲಿಕ್ಕೆ ಅಥವಾ ಡಿಸ್ಪ್ಲೇ ಮಾಡಲಿಕ್ಕೆ ನಾವು ಡಿಸ್ಕ್ರೈಬ್ ಅನ್ನೋ ಕಮ್ಯಾಂಡ್ನ ಯೂಸ್ ಮಾಡ್ತೀವಿ. ಡಿಸ್ಕ್ರೈಬ್ ಸ್ಟೂಡೆಂಟ್, ಡಿಸ್ಕ್ರೈಬ್ ಅಂತನಾದರೂ ಬರಿಬೋದು ಅಥವಾ DESC ಅಂತನಾದರೂ ಬರಿಬೋದು. ನೆಕ್ಸ್ಟ್ ಈಸ್ ಆಲ್ಟರ್ ಸ್ಟೇಟ್ಮೆಂಟ್. ಆಲ್ಟರ್ ಸ್ಟೇಟ್ಮೆಂಟ್ ಮೀನ್ಸ್ ದ ಟೇಬಲ್ ಕ್ಯಾನ್ ಬಿ ಮಾಡಿಫೈಡ್ ಆರ್ ಚೇಂಜ್ಡ್ ಬೈ ಯೂಸಿಂಗ್ ದ ಆಲ್ಟರ್ ಕಮ್ಯಾಂಡ್. ಟೇಬಲ್ನಲ್ಲಿರೋ ಇನ್ಫಾರ್ಮೇಷನ್ನ ನಾವು ಚೇಂಜ್ ಮಾಡಲಿಕ್ಕೆ, ಮಾಡಿಫೈ ಮಾಡಲಿಕ್ಕೆ ಆಲ್ಟರ್ ಕಮ್ಯಾಂಡ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಫಾರ್ ಟೇಬಲ್ ನೇಮ್ನ ಆಲ್ಟರ್ ಟೇಬಲ್ ನೇಮ್, ಆ್ಯಡ್ ಕಾಲಮ್ ನೇಮ್ 1 ಡಾಟಾ ಟೈಪ್ ಕಾಲಮ್ ನೇಮ್. ಅಂದರೆ ನಾವು ಕಾಲಮ್ ನೇಮ್ನ ಆ್ಯಡ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ಅಥವಾ ಡಾಟಾ ಟೈಪಲ್ಲಿ ನಾವೇನು ಸೈಜ್ನ ತೊಗೊಂಡಿರ್ತೀವೋ ಅದನ್ನು ಮಾಡಿಫೈ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ಅಥವಾ ಆಲ್ಟರ್ ಟೇಬ್ನಲ್ಲಿ ಯಾವುದಾದ್ರೂ ಒಂದು ಅಟ್ರಿಬ್ಯೂಟ್ನ ಡಿಲೀಟ್ ಮಾಡಲಿಕ್ಕೆ ಕೂಡ ನಾವು ಆಲ್ಟರ್ ಕಮ್ಯಾಂಡ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಯೂಸಿಂಗ್ ದ ಆಲ್ಟರ್ ಕಮ್ಯಾಂಡ್ ಟಾಸ್ಕ್ ಕ್ಯಾನಾಟ್ ಬಿ ಪರ್ಫಾರ್ಮ್ಡ್. ಯಾವ ಮಾಡೋಕ್ಕೆ ಬರಲ್ಲ ಅಂದರೆ ನಮಗೆ ಚೇಂಜಿಂಗ್ ಎ ಟೇಬಲ್ ನೇಮ್ನ ಚೇಂಜ್ ಮಾಡೋಕ್ಕೆ ಬರಲ್ಲ, ಕಾಲಮ್ ನೇಮ್ನ ಚೇಂಜ್ ಮಾಡೋಕ್ಕೆ ಬರಲ್ಲ. ನೆಕ್ಸ್ಟು ಡಿಸ್ಕ್ರೀಸಿಂಗ್ ದ ಸೈಜ್ ಆಫ್ ಎ ಕಾಲಮ್ ಇಫ್ ಟೇಬಲ್ ಡಾಟಾ ಈಸ್ ಎಕ್ಸಿಸ್ಟ್. ಆಲ್ರೆಡಿ ನಾವು ವ್ಯಾಲ್ಯೂ ಕೊಟ್ಟಿದ್ರೆ ಅದರಲ್ಲಿರೋ ಸೈಜ್ ಆಫ್ ಎ ಡಾಟಾನ ಡಿಕ್ರೀಸ್ ಮಾಡೋಕ್ಕೆ ಬರಲ್ಲ. ಚೇಂಜಿಂಗ್ ಎ ಕಾಲಮ್ಸ್ ಡಾಟಾ ಟೈಪ್ನ ಚೇಂಜ್ ಮಾಡೋಕ್ಕೆ ಬರಲ್ಲ. ನೆಕ್ಸ್ಟ್ ಈಸ್ ಡ್ರಾಪ್ ಟೇಬಲ್. ಡ್ರಾಪ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು remove a table definition and all data indexes, triggers, constraints and permission specifications for the table. ಅಂದರೆ ನಾವು ಡಾಟಾಬೇಸಲ್ಲಿರೋ ಟೇಬಲ್ನ ಅಥವಾ ಡಾಟಾಬೇಸ್ನ ಹೋಲ್ ಇನ್ಫಾರ್ಮೇಷನ್ ಅಥವಾ ಹೋಲ್ ಡಾಟಾಬೇಸ್ ಸ್ಟ್ರಕ್ಚರ್ನ ಡಿಲೀಟ್ ಮಾಡಲಿಕ್ಕೆ ನಾವು ಡ್ರಾಪ್ ಟೇಬಲ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಡ್ರಾಪ್ ಟೇಬಲ್ ನೇಮ್. ಡ್ರಾಪ್ ಟೇಬಲ್ ಸ್ಟೂಡೆಂಟ್ ಅಂತ ಕೊಟ್ಟರೆ ನಮಗೇನು ಬರುತ್ತೆ, ಟೇಬಲ್ ಡ್ರಾಪ್ಡ್ ಅಂತ ಬರುತ್ತೆ. ಸ್ಟೂಡೆಂಟ್ ಅನ್ನೋ ಡಾಟಾಬೇಸು ಅಥವಾ ಟೇಬಲ್ ಏನಿರುತ್ತೋ ಅದರಲ್ಲಿರೋ ಇನ್ಫಾರ್ಮೇಷನ್ ಎಲ್ಲ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಈಸ್ ಇನ್ಸರ್ಟ್ ಕಮ್ಯಾಂಡ್. ಇನ್ಸರ್ಟ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಆ್ಯಡಿಂಗ್ ದ ರೋ ಆಫ್ ಇನ್ಫಾರ್ಮೇಷನ್ ಆರ್ ವ್ಯಾಲ್ಯೂಸ್ ಟು ದ ಟೇಬಲ್ಗೆ ವ್ಯಾಲ್ಯೂಸ್ನ ಆ್ಯಡ್ ಮಾಡೋಕ್ಕೆ ನಾವು ಇನ್ಸರ್ಟ್ ಇಂಟು ಅಂತೇಳಿ ಕಮ್ಯಾಂಡ್ನ ಯೂಸ್ ಮಾಡ್ತೀವಿ. ದ ಜನರಲ್ ಸಿಂಟ್ಯಾಕ್ಸ್ ಈಸ್ ಇನ್ಸರ್ಟ್ ಇಂಟು ಟೇಬಲ್ ನೇಮ್ 1, ಕಾಲಮ್ 1, ಕಾಲಮ್ 2, ಕಾಲಮ್ 3 ಆ್ಯಂಡ್ ಕಾಲಮ್ n ವ್ಯಾಲ್ಯೂಸ್ ಅಂತ ಬರೆದು ವ್ಯಾಲ್ಯೂ 1, ವ್ಯಾಲ್ಯೂ 2, ವ್ಯಾಲ್ಯೂ 3 ಅಂತೇಳಿ ಡೈರೆಕ್ಟಾಗಿ, ಅಂದರೆ ನಾವು ಎರಡು ರೀತಿಯಾಗಿ ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡ್ಬೋದು. ಫಸ್ಟ್ ಮೆಥಡ್ ಈಸ್ ಫಸ್ಟು ನಾವು ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಅಂತ ಬರೆದು ಕಾಲಮ್ ನೇಮ್ಸ್ ಏನಿರ್ತಾವೋ ಅಟ್ರಿಬ್ಯೂಟ್ಸ್ನ ಅವನ್ನ ಸ್ಪೆಸಿಫೈ ಮಾಡ್ತೀವಿ. ಸ್ಪೆಸಿಫೈ ಮಾಡಿದ ಮೇಲೆ ನೆಕ್ಸ್ಟು ವ್ಯಾಲ್ಯೂಸ್ ಅಂತ ಬರೆದು ಆ ವ್ಯಾಲ್ಯೂಸ್ನ ಬರಿತೀವಿ. ಹಿಯರ್ ಕಾಲಮ್ 1, ಕಾಲಮ್ 2 ಆರ್ ದ attributes used in the table. You may not need to specify the column names in the SQL query if you are adding values for all the columns to the table. ಇನ್ನೊಂದು ರೀತಿ ಮೆಥಡ್ 1 ಇದು ದ SQL ಇನ್ಸರ್ಟ್ ಇಂಟು ಸಿಂಟ್ಯಾಕ್ಸ್, ಇನ್ಸರ್ಟ್ ಇಂಟು ಟೇಬಲ್ ನೇಮ್ ವ್ಯಾಲ್ಯೂಸ್. ಅಂದರೆ ನಾವು ಫಸ್ಟು ನೋಡಿದ್ದು ಮೆಥಡ್ 1, ಇದು ಮೆಥಡ್ 2. ಇಲ್ಲಿ ನಾವೇನು ಮಾಡ್ತೀವಿ, ಓನ್ಲಿ ವ್ಯಾಲ್ಯೂಸ್ನಷ್ಟೇ ಆ್ಯಡ್ ಮಾಡ್ತೀವಿ. ಇನ್ಸರ್ಟ್ ಇಂಟು ಟೇಬಲ್ ನೇಮ್ ವ್ಯಾಲ್ಯೂಸ್ ಪ್ಯಾರಂಥಸಿಸಲ್ಲಿ ವ್ಯಾಲ್ಯೂಸ್ನ ಬರಿತೀವಿ. ಅಲ್ಲಿ ನಾವು ಓನ್ಲಿ ಡಿಜಿಟ್ಸ್ನ ಯೂಸ್ ಮಾಡಿದಾಗ ಸಿಂಗಲ್ ಕೋಟಲ್ಲಿ ಬರೆಯೋ ಅವಶ್ಯಕತೆ ಇರಲ್ಲ. ಬಟ್ ನಾವೇನಾದರೂ ಆಲ್ಫಾ ನ್ಯೂಮೆರಿಕ್ ಕ್ಯಾರೆಕ್ಟರ್ಸ್ನ ಯೂಸ್ ಮಾಡಿದರೆ ಸಿಂಗಲ್ ಕೋಟ್ಸಲ್ಲಿ ಬರೀಬೇಕು. ಸಿಂಗಲ್ ಕೋಟ್ ಬರಲಿಲ್ಲ ಅಂದರೆ ವ್ಯಾಲ್ಯೂ ತೊಗೊಳಲ್ಲ. ಡೇಟ್ ಫಂಕ್ಷನಿಗೆ ಕೂಡ ನಾವು ಸಿಂಗಲ್ ಕೋಟಲ್ಲೇ ಬರಿಬೇಕು. ನೆಕ್ಸ್ಟ್ ಇನ್ನೊಂದು ರೀತಿ ಯಾವ ರೀತಿ ಬರಿಬೋದು ಅಂದರೆ, ಫಸ್ಟು ನಾವು ಏನು ಮಾಡಬೇಕು, ವ್ಯಾಲ್ಯೂಸ್ ಅಂದರೆ ಇನ್ಸರ್ಟ್ ಇಂಟು ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ನೇಮ್ ಫೀಸ್, ಅಂದರೆ ಇವು ಅಟ್ರಿಬ್ಯೂಟ್ಸ್ನ ಫಸ್ಟು ಮೆನ್ಷನ್ ಮಾಡಿ ನೆಕ್ಸ್ಟು ವ್ಯಾಲ್ಯೂಸ್ ಅಂತ ಬರೆದು ಆ ವ್ಯಾಲ್ಯೂಸ್ನ
ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಅಪ್ಡೇಟ್ ಕಮಾಂಡ್. ಅಪ್ಡೇಟ್ ಕಮಾಂಡ್ ಈಸ್ ಟು ಪ್ರೊವೈಡ್ ದ ಎಬಿಲಿಟಿ ಟು ಚೇಂಜ್ ದ ಡಾಟಾ ಥ್ರೂ ದ ಅಪ್ಡೇಟ್ ಕಮಾಂಡ್. ಟೇಬಲಲ್ಲಿರೋ ಅಟ್ರಿಬ್ಯೂಟ್ಸ್ನ ಚೇಂಜಸ್ ಮಾಡಬೇಕಂದ್ರೆ, ಮಾಡಿಫಿಕೇಷನ್ ಮಾಡಬೇಕಂದ್ರೆ ನಾವು ಆಲ್ಟರ್ ಕಮಾಂಡ್ನ ಯೂಸ್ ಮಾಡ್ತೀವಿ. ಟೇಬಲಲ್ಲಿ ಆಲ್ರೆಡಿ ಇನ್ಸರ್ಟ್ ಆಗಿರೋ ವ್ಯಾಲ್ಯೂಸ್ನ ಚೇಂಜ್ ಮಾಡಬೇಕಂದ್ರೆ ನಾವು ಅಪ್ಡೇಟ್ ಕಮಾಂಡ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ ಟು ಮಾಡಿಫೈ ಆರ್ ಅಪ್ಡೇಟ್ ಆ್ಯನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ರೋ ಆರ್ ರೋಸ್ ಆಫ್ ಎ ಟೇಬಲ್. The basic syntax of update command is update table name, set column name is equal to value or values, where condition. where condition ಅಲ್ಲಿ ನಾವು ಯಾವ ಅಟ್ರಿಬ್ಯೂಟ್ದು ವ್ಯಾಲ್ಯೂನ ಚೇಂಜ್ ಮಾಡ್ತೀವೋ ಅದನ್ನು ಮೆನ್ಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಸೆಟ್ ಕಾಂಬಿನೇಷನ್ ಇಸ್ ಈಕ್ವಲ್ ಟು CBA ವೇರ್ ರಿಜಿಸ್ಟರ್ ನಂಬರ್ ಇಸ್ ಈಕ್ವಲ್ ಟು 141. ಅಂದರೆ ಇಲ್ಲಿ 141 ಅನ್ನೋ ರಿಜಿಸ್ಟರ್ ನಂಬರು ಏನಿರುತ್ತೆ, ಕಾಂಬಿನೇಷನ್ನು ಯಾವುದೋ ಬೇರೆ ಇರುತ್ತೆ, ಅದನ್ನು ನಾವು ಅಪ್ಡೇಟ್ ಮಾಡಲಿಕ್ಕೆ, ಕಾಂಬಿನೇಷನ್ ವ್ಯಾಲ್ಯೂನ ಅಪ್ಡೇಟ್ ಮಾಡಲಿಕ್ಕೆ ನಾವು ಅಪ್ಡೇಟ್ ಕಮಾಂಡ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಡಿಲೀಟ್ ಕಮಾಂಡ್. ಡಿಲೀಟ್ ಆಲ್ರೆಡಿ ಎಕ್ಸಿಸ್ಟಿಂಗ್ ರೋ ಆರ್ ರೋಸ್ ಆರ್ ರಿಮೂವ್ಡ್ ಫ್ರಮ್ ದ ಟೇಬಲ್ಸ್ ಥ್ರೂ ದ ಯೂಸ್ ಆಫ್ ಡಿಲೀಟ್ ಕಮಾಂಡ್. ಡಿಲೀಟ್ ಕಮಾಂಡಿಂದ ನಾವು ಆಲ್ರೆಡಿ ಇರೋ ಟೇಬಲಲ್ಲಿರೋ ವ್ಯಾಲ್ಯೂಸ್ನ, ರೋ ಆಫ್ ಇನ್ಫಾರ್ಮೇಷನ್ನ ಡಿಲೀಟ್ ಮಾಡಲಿಕ್ಕೆ ಡಿಲೀಟ್ನ ಯೂಸ್ ಮಾಡ್ತೀವಿ. ಜನರಲ್ ಸಿಂಟ್ಯಾಕ್ಸ್ ಈಸ್ delete table name where condition. Next is select command. Select command is used to fetch the data from a database table which returns the data in the form of the result table. ನಮಗೆ ನಾವು ಕೊಟ್ಟಿರೋಂಥ ಅಥವಾ ಇನ್ಸರ್ಟ್ ಮಾಡಿರೋ ವ್ಯಾಲ್ಯೂಸು ಟೇಬಲಲ್ಲಿ ಏನಿರ್ತವೋ ಅವನ್ನೆಲ್ಲವನ್ನೂ ವ್ಯಾಲ್ಯೂಸ್ನ ರೀಡ್ ಮಾಡಬೇಕು ಅಥವಾ ಫೆಚ್ ಮಾಡಬೇಕು ಅಂದರೆ ನಾವು ಸೆಲೆಕ್ಟ್ ಅನ್ನೋ ಕಮಾಂಡ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಸೆಲೆಕ್ಟ್ ಆಸ್ಟ್ರಿಕ್ ಫ್ರಮ್ ಟೇಬಲ್, ಜನರಲ್ ಸಿಂಟ್ಯಾಕ್ಸಲ್ಲಿ ಸೆಲೆಕ್ಟ್ ಕಾಲಮ್ 1, ಕಾಲಮ್ 2, ಕಾಲಮ್ n ಫ್ರಮ್ ಟೇಬಲ್ ನೇಮ್ ಅಂತಿದೆ, ಅದು ಕಂಪಲ್ಸರಿ ಪಾರ್ಟು. ನೆಕ್ಸ್ಟ್ ಆಪ್ಷನಲ್ ಪಾರ್ಟು ನಾವು ವೇರ್ ಕಂಡೀಷನ್ಸ್ನ ಬರಿಬೋದು. ವೇರ್ ಅಂತ ಬರೆದು ಕಂಡೀಷನ್ಸ್ನ ಬರೆದ್ರೆ ಅಲ್ಲಿ ಓನ್ಲಿ ನಾವು ಏನು ಕಂಡೀಷನ್ನ ಕೊಟ್ಟಿರ್ತೀವೋ ಆ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿರೋ ವ್ಯಾಲ್ಯೂಸ್ ಮಾತ್ರ ಡಿಸ್ಪ್ಲೇ ಆಗ್ತವೆ. ಅಥವಾ ನಾವು ಅವನ್ನ ಗ್ರೂಪ್ ಬೈ ಕಾಲಮ್ ಲಿಸ್ಟಲ್ಲಿ ನಾವು ಬರಿಬೋದು. ಅಥವಾ ಹ್ಯಾವಿಂಗ್ ಕಂಡೀಷನ್ಸ್, ಹ್ಯಾವಿಂಗ್ ಪಾರ್ಟ್ ಕೂಡ ಬರಿಬೋದು. ಅಥವಾ ಆರ್ಡರ್ ಬೈ ಕ್ಲಾಸ್ ಕೂಡ ಬರಿಬೋದು. ದೀಸ್ ಆರ್ ಆಪ್ಷನಲ್ ಪಾರ್ಟು. ಬಟ್ ಕಂಪಲ್ಸರಿ ಪಾರ್ಟ್ ಈಸ್ ಸೆಲೆಕ್ಟ್ ಕಾಲಮ್ 1, ಕಾಲಮ್ 2 ಫ್ರಮ್ ಟೇಬಲ್ ನೇಮ್ ಅಂತ ಬರಿತೀವಲ್ಲ, ಅದು ಕಂಪಲ್ಸರಿಯಾಗಿ ನಾವು ವ್ಯಾಲ್ಯೂಸ್ನ ಫೆಚ್ ಮಾಡೋಕ್ಕೆ ಬರಿತೀವಿ. ಇಫ್ ಯು ವಾಂಟ್ ಟು ಇನ್ಫಾರ್ಮೇಷನ್ ಅಬೌಟ್ ಟೋಟಲ್ ಹೋಲ್ ಇನ್ಫಾರ್ಮೇಷನ್ ಆಫ್ ದ ಟೇಬಲ್ ಇರೋ ಎಲ್ಲ ಇನ್ಫಾರ್ಮೇಷನು ಬೇಕಿತ್ತಂದರೆ ನಾವು ಸೆಲೆಕ್ಟ್ ಆಸ್ಟ್ರಿಕ್ ಫ್ರಮ್ ಟೇಬಲ್ ನೇಮ್ ಕೊಡ್ತೀವಿ. ಯಾವುದಾದ್ರೂ ಸ್ಪೆಸಿಫಿಕ್ ಕಾಲಮ್ ನೇಮ್ಸಿಂದ ಮಾತ್ರ ವ್ಯಾಲ್ಯೂಸ್ ಬೇಕಂದರೆ ಸೆಲೆಕ್ಟ್ ಕಾಲಮ್ ನೇಮ್ ಅಂದರೆ ಪರ್ಟಿಕ್ಯುಲರ್ ಕಾಲಮ್ ನೇಮ್ನ ಬರೆದು ನಾವು ಫ್ರಮ್ ಟೇಬಲ್ ನೇಮ್ ಅಂತ ಬರೆದ್ರೆ ಯಾವ ಕಾಲಮ್ ನೇಮ್ನ ಮೆನ್ಷನ್ ಮಾಡಿರ್ತೀವೋ ಅದ್ರದ್ದು ವ್ಯಾಲ್ಯೂ ಅಷ್ಟೇ ಡಿಸ್ಪ್ಲೇ ಆಗುತ್ತೆ. Next is distinct. Distinct keyword is used to conjunction with the select statement to eliminate all the duplicate records and fetching only the unique records. ಅಂದರೆ ಸೆಲೆಕ್ಟ್ ಅನ್ನೋದು ಕೀವರ್ಡ್ ಕೊಟ್ಟರೆ ನಾವು ಏನಾಗುತ್ತೆ, ಹೋಲ್ ಇನ್ಫಾರ್ಮೇಷನು ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿರೋ ಡೂಪ್ಲಿಕೇಟ್ ಎಂಟ್ರಿನ ತೆಗಿಬೇಕು ಅಂದರೆ ನಾವು ಡಿಸ್ಟಿಂಕ್ಟ್ ಅನ್ನೋ ಕೀವರ್ಡ್ನ ಬರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಜನರಲ್ ಸಿಂಟ್ಯಾಕ್ಸು ಸೆಲೆಕ್ಟ್ ಡಿಸ್ಟಿಂಕ್ಟ್ಸ್ ಕಾಲಮ್ 1, ಕಾಲಮ್ 2, ಕಾಲಮ್ n ಫ್ರಮ್ ಟೇಬಲ್ ನೇಮ್ ವೇರ್ ಕಂಡೀಷನ್. ಇಲ್ಲಿ ಟೇಬಲಲ್ಲಿರೋ ಡೂಪ್ಲಿಕೇಟ್ ವ್ಯಾಲ್ಯೂಸು ಬರಲ್ಲ, ಯಾಕಂದರೆ ನಾವು ಡಿಸ್ಟಿಂಕ್ಟ್ ಅನ್ನೋ ಕೀವರ್ಡ್ನ ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ ವೇರ್ ಕ್ಲಾಸ್. ವೇರ್ ಕ್ಲಾಸ್ ಈಸ್ ಯೂಸ್ ಟು ಸ್ಪೆಸಿಫೈ ಎ ಕಂಡೀಷನ್ ವೈಲ್ ಫೆಚಿಂಗ್ ದ ಡಾಟಾ ಫ್ರಮ್ ಎ ಸಿಂಗಲ್ ಟೇಬಲ್ ಆರ್ ಜಾಯ್ನಿಂಗ್ ವಿತ್ ದ ಮಲ್ಟಿಪಲ್ ಟೇಬಲ್ಸ್. ನಾವು ಕಂಡೀಷನ್ಸ್ನ ಬರೆಯೋಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಇಲ್ಲಿ ವೇರ್ ಕ್ಲಾಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಎಕ್ಸ್ಟ್ರಾಕ್ಟಿಂಗ್ ದ ಸ್ಪೆಸಿಫಿಕ್ ರೋಸ್ ಫ್ರಮ್ ದ ಟೇಬಲ್. ಅಂದರೆ ನಾವು ಟೇಬಲಲ್ಲಿರೋ ಇನ್ಫಾರ್ಮೇಷನಲ್ಲಿ ಕೆಲವೊಂದನ್ನು ಮಾತ್ರ ಫೆಚ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ಇದೆ, ಸೆಲೆಕ್ಟ್ ರಿಜಿಸ್ಟರ್ ನಂಬರ್ ನೇಮ್ ಫೀಸ್ ಫ್ರಮ್ ಸ್ಟೂಡೆಂಟ್ ವೇರ್ ಫೀಸ್ ಗ್ರೇಟರ್ ದ್ಯಾನ್ 15,000. ಅಂದರೆ ಇಲ್ಲಿ ವೇರ್ ಕಂಡೀಷನ್ನ ನಾವೇನು ಕೊಟ್ಟಿವಿ, ಫೀಸ್ ಗ್ರೇಟರ್ ದ್ಯಾನ್ 15,000. ಇಲ್ಲಿ ಏನಾಗುತ್ತೆ, ಟೇಬಲಲ್ಲಿ ಫೀಸು ಗ್ರೇಟರ್ ದ್ಯಾನ್ 15,000, 15,000ಕ್ಕಿಂತ ಜಾಸ್ತಿ ಯಾವುದು ಫೀಸ್ ಇರುತ್ತೋ ಅವ್ರದ್ದು ಇನ್ಫಾರ್ಮೇಷನ್ ಮಾತ್ರ ಇಲ್ಲಿ ರಿಜಿಸ್ಟರ್ ನಂಬರು, ನೇಮು, ಫೀಸು ಮಾತ್ರ ಏನು ಬರುತ್ತೆ, ಡಿಸ್ಪ್ಲೇ ಆಗುತ್ತೆ. ನಾವೇನಾದರೂ ವೇರ್ ಕಂಡೀಷನ್ನ ಬರಲಿಲ್ಲ ಅಂದರೆ ಅಲ್ಲಿ ಹೋಲ್ ಇನ್ಫಾರ್ಮೇಷನ್ನು ಅಥವಾ ನಾವೇನು ಕೊಟ್ಟಿರ್ತೀವೋ ಆ ಕಾಲಮ್ ನೇಮ್ಸಿಂದು ವ್ಯಾಲ್ಯೂಸು ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಈಸ್ ಅಂಡ್ ಆಪರೇಟರ್. ಅಂಡ್ ಆಪರೇಟರ್ ಆಲ್ರೆಡಿ ಇಟ್ ಈಸ್ ಅ ಲಾಜಿಕಲ್ ಆಪರೇಟರ್. ನಾವು ಅಂಡು ಆರ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಮಲ್ಟಿಪಲ್ ಕಂಡೀಷನ್ಸ್ ಇದ್ದಾಗ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಜನರಲ್ ಸಿಂಟ್ಯಾಕ್ಸಲ್ಲಿ ಸೆಲೆಕ್ಟ್ ಕಾಲಮ್ 1, ಕಾಲಮ್ 2, ಕಾಲಮ್ n ಫ್ರಮ್ ಟೇಬಲ್ ನೇಮ್ ವೇರ್
ಕಂಡೀಷನ್ 1 ಆ್ಯಂಡ್ ಕಂಡೀಷನ್ 2 ಆ್ಯಂಡ್ ಸೊ ಆನ್. ಅಂದರೆ ನಾವು ಮೋರ್ ದ್ಯಾನ್ ಒನ್ ಕಂಡೀಷನ್ಸ್ನ ಬರೆಯೋದ್ವಾಗ ಅಂಡ್ ಆಪ್ರೇಟರ್ನ ಯೂಸ್ ಮಾಡ್ತೀವಿ. ಸೇಮ್ ವೇ ಈಸ್ ಟು ಕಂಬೈನ್ ಮಲ್ಟಿಪಲ್ ಕಂಡೀಷನ್ಸ್ ಇನ್ ಆನ್ SQL ಸ್ಟೇಟ್ಮೆಂಟ್ ವೇರ್ ಕ್ಲಾಸಲ್ಲಿ ನಾವು ಆರ್ ಸ್ಟೇಟ್ಮೆಂಟ್ ಕೂಡ ಬರೆದಿರ್ತೀವಿ. ಸೆಲೆಕ್ಟ್ ಕಾಲಮ್ 1, ಕಾಲಮ್ 2, ಕಾಲಮ್ n, ಟೇಬಲ್ ನೇಮ್ ವೇರ್ ಕಂಡೀಷನ್ 1 ಆರ್ ಕಂಡೀಷನ್ 2 ಆರ್ ಕಂಡೀಷನ್ ಅಪ್ ಟು n ವರೆಗೂ ಬರಿಬೋದು. ನೆಕ್ಸ್ಟ್ ಈಸ್ ಆರ್ಡರ್ ಬೈ ಕ್ಲಾಸ್. ಆರ್ಡರ್ ಬೈ ಕ್ಲಾಸ್ ಈಸ್ ಯೂಸ್ ಟು ಸಾರ್ಟಿಂಗ್ ದ ಡಾಟಾ. ನಾವು ಡಾಟಾನ ಸಾರ್ಟಿಂಗ್ ಆರ್ಡ್ರಲ್ಲಿ ಬರೆಯೋಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಆರ್ಡರ್ ಬೈ ಕ್ಲಾಸ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ ಟು ಸಾರ್ಟ್ ದ ಡಾಟಾ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರು ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬೇಕಾಗಿರುತ್ತಲ್ಲ, ಆವಾಗ ನಾವೇನು ಯೂಸ್ ಮಾಡ್ತೀವಿ, ಆರ್ಡರ್ ಬೈ ಕ್ಲಾಸ್ನ ಯೂಸ್ ಮಾಡ್ತೀವಿ. ಜನರಲ್ ಸಿಂಟ್ಯಾಕ್ಸ್ ಈಸ್ ಸೆಲೆಕ್ಟ್ ಕಾಲಮ್ ಲಿಸ್ಟ್ ಫ್ರಮ್ ಟೇಬಲ್ ನೇಮ್ ವೇರ್ ಕಂಡೀಷನ್ ಆರ್ಡರ್ ಬೈ ಕಾಲಮ್ 1, ಕಾಲಮ್ 2 ಅಪ್ ಟು ಕಾಲಮ್ n, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ನಾವಿಲ್ಲಿ ಅಸೆಂಡಿಂಗ್ ಆರ್ಡರ್ ಬೇಕೋ ಅಥವಾ ಡಿಸೆಂಡಿಂಗ್ ಆರ್ಡರ್ ಬೇಕು ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಅಸೆಂಡಿಂಗ್ ಬೇಕಂದರೆ ASC ಅಂತ ಬರಿತೀವಿ, ಆರ್ಡರ್ ಬೈ ASC ಅಂತ. ಅಥವಾ ಡಿಸೆಂಡಿಂಗ್ ಆರ್ಡರ್ ಬೇಕಿದ್ರೆ ನಾವು DESC ಅಂತೇಳಿ ಬರಿತೀವಿ. ಇಲ್ಲಿ ನಾವು ಡ್ಯುಯಲ್ ಅನ್ನೋ ಡಿಫಾಲ್ಟ್ ಟೇಬಲಲ್ಲಿ ನಾವು ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಏನಾದರೂ ಸೆಲೆಕ್ಟ್ 10*5 ಫ್ರಮ್ ಡ್ಯುಯಲ್ ಅಂತ ಕೊಟ್ಟರೆ ಇಲ್ಲಿ ನಮಗೆ 50 ಅಂತ ಆನ್ಸರ್ ಬರುತ್ತೆ. ಸೆಲೆಕ್ಟ್ ಸಿಸ್ಟಮ್ ಡೇಟ್ ಫ್ರಮ್ ಡ್ಯುಯಲ್ ಅಂತ ಕೊಟ್ಟರೆ ಸಿಸ್ಟಮ್ ಡೇಟು ಪ್ರಿಂಟ್ ಆಗುತ್ತೆ. ಈ ಥರ ನಾವು ಜನರಲ್ ಸಿಂಪಲ್ ಆಗಿರೋ ಕ್ಯಾಲ್ಕುಲೇಷನ್ಸ್ನ ಮಾಡೋಕ್ಕಂದರೆ ನಾವು ಫ್ರಮ್ ಡ್ಯುಯಲ್ ಅಂತೇಳಿ ಡ್ಯುಯಲ್ ಟೇಬಲಿಂದ ಬರಿತೀವಿ. ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದ ಡಮ್ಮಿ ಟೇಬಲ್. ಆ ಡ್ಯುಯಲ್ ಅನ್ನೋದನ್ನ ಡಮ್ಮಿ ಟೇಬಲ್ ಪ್ರೊವೈಡೆಡ್ ಬೈ ದ SQL ನಮಗೊಂದು ಡಮ್ಮಿ ಟೇಬಲ್ ಇದೆ. ಆ ಡಮ್ಮಿ ಟೇಬಲ್ನ ಮೆನ್ಷನ್ ಮಾಡಿರ್ತೀವಿ ಡ್ಯುಯಲ್ ಅಂತ, ವಿಚ್ ಈಸ್ ಎ ಸಿಂಗಲ್ ರೋ ಆ್ಯಂಡ್ ಸಿಂಗಲ್ ಕಾಲಮ್ ಟೇಬಲ್. ಇಟ್ ಈಸ್ ಯೂಸ್ ವೆನ್ ಡಾಟಾ ಫ್ರಮ್ ಟೇಬಲ್ ಈಸ್ ನಾಟ್ ರಿಕ್ವೈರ್ಡ್. ಫಾರ್ ಎಕ್ಸಾಂಪಲ್ ವೆನ್ ಎ ಕ್ಯಾಲ್ಕುಲೇಷನ್ ಈಸ್ ಟು ಪರ್ಫಾರ್ಮ್ ಸಚ್ ಆಸ್ 10*3, 10/2, ಈ ಥರ ನಾವು ಸಿಂಪಲಾಗಿ ಜನರಲ್ ಕ್ಯಾಲ್ಕುಲೇಷನ್ಸ್ ಇದ್ದಾಗ ನಾವು ಫ್ರಮ್ ಡ್ಯುಯಲ್ ಅಂತ ಡಮ್ಮಿ ಟೇಬಲ್ನ ಮೆನ್ಷನ್ ಮಾಡಿ ಬರಿತೀವಿ. ನೆಕ್ಸ್ಟ್ ಈಸ್ SQL ಫಂಕ್ಷನ್ಸ್. SQL functions serve the purpose of manipulating the data items and returning a result. ಇಲ್ಲಿ ನಾವು ಮ್ಯಾನಿಪುಲೇಷನ್ಸ್ ಅಥವಾ ಬೇಸಿಕ್ ಆಪ್ರೇಷನ್ಸ್ನ ಮಾಡೋಕ್ಕೆ ನಾವಿಲ್ಲಿ ಏನು ಮಾಡ್ತೀವಿ, ಫಂಕ್ಷನ್ಸ್ನ ಯೂಸ್ ಮಾಡಿರ್ತೀವಿ. ದೆರ್ ಆರ್ ಮೆನಿ ಬಿಲ್ಟ್ ಇನ್ ಫಂಕ್ಷನ್ಸ್ ಇನ್ಕ್ಲೂಡೆಡ್ ಇನ್ ದ SQL ಆ್ಯಂಡ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಅಗ್ರಿಗೇಟ್ ಫಂಕ್ಷನ್ಸ್ ಆ್ಯಂಡ್ ಸ್ಕೇಲಾರ್ ಫಂಕ್ಷನ್ಸ್ ಅಂತೇಳಿ 2 ಟೈಪ್ಸ್ ಆಗಿ ನಮಗೆ ಡಿವೈಡ್ ಆಗಿದೆ, ಅಗ್ರಿಗೇಟ್ ಫಂಕ್ಷನ್ನು ಮತ್ತು ಸ್ಕೇಲಾರ್ ಫಂಕ್ಷನ್. The aggregate functions that act on set of values are called group functions. ಈ ಅಗ್ರಿಗೇಟ್ ಫಂಕ್ಷನ್ನ ನಾವು ಗ್ರೂಪ್ ಫಂಕ್ಷನ್ ಅಂತ ಕೂಡ ಕರಿತೀವಿ ಅಥವಾ ಅಗ್ರಿಗೇಟ್ ಫಂಕ್ಷನ್ ಅಂತ ಕರಿತೀವಿ. ದಿಸ್ ಈಸ್ ಆ್ಯಕ್ಟ್ ಆನ್ ದ ಸೆಟ್ ಆಫ್ ವ್ಯಾಲ್ಯೂಸ್ ಜೊತೆ ಆ್ಯಕ್ಟ್ ಆಗೋದ್ರಿಂದ ಅದನ್ನ ನಾವು ಗ್ರೂಪ್ ಫಂಕ್ಷನ್ ಅಥವಾ ಅಗ್ರಿಗೇಟ್ ಫಂಕ್ಷನ್ ಅಂತ ಕರಿತೀವಿ. ದೇರ್ ಆರ್ ವೇರಿಯಸ್ ನಂಬರ್ ಆಫ್ ಅಗ್ರಿಗೇಟ್ ಫಂಕ್ಷನ್ಸ್. ದೇ ಆರ್ ಫಸ್ಟ್ ಒನ್ ಈಸ್ ಅವರೇಜ್ ಫಂಕ್ಷನ್. ಅವರೇಜ್ ಫಂಕ್ಷನ್ ರಿಟರ್ನ್ ದ ಅವರೇಜ್ ವ್ಯಾಲ್ಯೂ ಆಫ್ n ಇಗ್ನೋರಿಂಗ್ ದ ನಲ್ ವ್ಯಾಲ್ಯೂಸ್ ಇದ್ದರೆ ಅದನ್ನು ಇಗ್ನೋರ್ ಮಾಡಿ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಜೊತೆ ಅದನ್ನು ಅವರೇಜ್ ವ್ಯಾಲ್ಯೂನ ನಮಗೆ ಕೊಡುತ್ತೆ. ನೆಕ್ಸ್ಟು ಕೌಂಟ್ ಫಂಕ್ಷನ್ ರಿಟರ್ನ್ಸ್ ದ ನಂಬರ್ ಆಫ್ ರೋಸ್ ವೇರ್ EXPR ಇಸ್ ನಾಟ್ ನಲ್. ಎಕ್ಸ್ಪ್ರೆಷನ್ ಅನ್ನೋದನ್ನ ಅಥವಾ ನಾವು ಕಾಲಮ್ ನೇಮ್ನ ಮೆನ್ಷನ್ ಮಾಡಿರ್ತೀವಲ್ಲ, ಯಾವ ಕಾಲಮ್ ನೇಮ್ನ ಮೆನ್ಷನ್ ಮಾಡ್ತೀವೋ ಆ ಕಾಲಮಲ್ಲಿ ಎಷ್ಟು ವ್ಯಾಲ್ಯೂಸ್ ಇರ್ತಾವೋ ಅವನ್ನ ಅದು ಕೌಂಟ್ ಮಾಡಿ ನಮಗೆ ಡಿಸ್ಪ್ಲೇ ಮಾಡುತ್ತೆ. ಕೌಂಟ್ ಆಸ್ಟ್ರಿಕ್ ಮೀನ್ಸ್ ಇಟ್ ಇಸ್ ದ ನಂಬರ್ ಆಫ್ ರೋಸ್ ಇನ್ ದ ಟೇಬಲ್ ಇನ್ಕ್ಲೂಡಿಂಗ್ ಡೂಪ್ಲಿಕೇಟ್ಸ್ ಆ್ಯಂಡ್ ದೋಸ್ ವಿತ್ ದ ನಲ್ ವ್ಯಾಲ್ಯೂಸ್. ಕೌಂಟ್ ಆಸ್ಟ್ರಿಕ್ ಅಂತ ಕೊಟ್ಟರೆ ಅದೇನು ಮಾಡುತ್ತೆ, ಇಟ್ ಇನ್ಕ್ಲೂಡ್ಸ್ ದ ಡೂಪ್ಲಿಕೇಟ್ ವ್ಯಾಲ್ಯೂಸ್ನೂ ನಮಗೆ ಕೊಡುತ್ತೆ, ಅಥವಾ ನಮ್ಮ ನಲ್ ವ್ಯಾಲ್ಯೂಸ್ ಇದ್ರೂ ಕೂಡ ಅದನ್ನು ಕೌಂಟ್ ಮಾಡಿ ನಮಗೆ ಡಿಸ್ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಮಿನಿಮಮ್ ಫಂಕ್ಷನ್ ರಿಟರ್ನ್ಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ದ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಮ್ಯಾಕ್ಸಿಮಮ್ ರಿಟರ್ನ್ಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಈಸ್ ಸಮ್ ಫಂಕ್ಷನ್. ಇಟ್ ರಿಟರ್ನ್ಸ್ ದ ಸಮ್ ವ್ಯಾಲ್ಯೂಸ್ ಆಫ್ n. ಅಂದರೆ ಟೋಟಲ್ ಆಗಿ ನಮಗೆ ಎಷ್ಟು n ವ್ಯಾಲ್ಯೂಸ್ ಇರ್ತೋ ಅವನ್ನೆಲ್ಲ ಆ್ಯಡ್ ಮಾಡಿ ನಮಗೆ ರಿಸಲ್ಟ್ನ ಡಿಸ್ಪ್ಲೇ ಮಾಡುತ್ತೆ. ದೀಸ್ ಆರ್ ಆಲ್ ದ ಅಗ್ರಿಗೇಟ್ ಫಂಕ್ಷನ್ಸ್ ಯೂಸ್ಡ್ ಇನ್ SQL. ಈಗ ನೆಕ್ಸ್ಟ್ ಈಸ್ ಸ್ಕೇಲಾರ್ ಫಂಕ್ಷನ್ಸ್ ದಟ್ ಆ್ಯಕ್ಟ್ ಆನ್ ಓನ್ಲಿ ಒನ್ ವ್ಯಾಲ್ಯೂ ಅಟ್ ಎ ಟೈಮ್ ಆರ್ ಕಾಲ್ಡ್ ಸ್ಕೇಲಾರ್ ಫಂಕ್ಷನ್. ಒನ್ ಟೈಮಲ್ಲಿ ಒನ್ ವ್ಯಾಲ್ಯೂ ಜೊತೆ ಆ್ಯಕ್ಟ್ ಮಾಡೋದ್ರಿಂದ ಅದನ್ನ ನಾವು ಸ್ಕೇಲಾರ್ ಫಂಕ್ಷನ್ಸ್ ಅಂತ ಕರಿತೀವಿ. ದೇ ಆರ್ ಫಸ್ಟ್ ಒನ್ ಈಸ್ ನ್ಯೂಮೆರಿಕ್ ವರ್ಕ್ ವಿತ್ ದ ನಂಬರ್ ಫಂಕ್ಷನ್, ನ್ಯೂಮೆರಿಕ್ ಫಂಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಬ್ಸಲ್ಯೂಟ್, ಪವರ್ ಫಂಕ್ಷನ್, ರೌಂಡ್ ಫಂಕ್ಷನ್, ಸ್ಕ್ವೇರ್ ಫಂಕ್ಷನ್. ದೀಸ್ ಆರ್ ಆಲ್ ದ ನ್ಯೂಮೆರಿಕ್ ಫಂಕ್ಷನ್ಸ್. ನೆಕ್ಸ್ಟ್ ಈಸ್ ಸ್ಟ್ರಿಂಗ್
ಸ್ಟ್ರಿಂಗ್ ಫಂಕ್ಷನ್ಸ್ ವರ್ಕ್ ವಿತ್ ದ ಕ್ಯಾರೆಕ್ಟರ್ ಬೇಸ್ಡ್ ಡಾಟಾ. ಎಸ್ ಕ್ಯೂ ಎಲ್ ಅಲ್ಲಿ ನಾವು ಕ್ಯಾರೆಕ್ಟರ್ ಬೇಸ್ಡ್ ಡಾಟಾ ಯೂಸ್ ಮಾಡಿದಾಗ ಸ್ಟ್ರಿಂಗ್ ಫಂಕ್ಷನ್ಸ್ನ ಬರಿತೀವಿ. ಫಾರ್ ಎಕ್ಸಾಂಪಲ್ ಲೋಯರ್ ಫಂಕ್ಷನ್, init cap function, uppercase function, substring, length, ltrim, rtrim. These are all the string functions. Next is date function. Date functions work with the date data types. For example, add months, last day, months between, next day. These are all the date function. Next is conversion function. Conversion function are used to convert one data to the another data. Example, to number, to char, to date. These are all the conversion functions. This is the general syntax of count function. The count function is used to count the number of values in a column. ಆಮೇಲೆ ಕೌಂಟ್ ಆಸ್ಟ್ರಿಕ್ ಗೊತ್ತಾಯ್ತು ನಿಮಗೆ. ನಮಗೆ ನಲ್ ವ್ಯಾಲ್ಯೂಸು ಅಥವಾ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇರೋದನ್ನ ರಿಟರ್ನ್ ಮಾಡಲಿಕ್ಕೆ ಕೌಂಟ್ ಆಸ್ಟ್ರಿಕ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ 1, ಸೆಲೆಕ್ಟ್ ಕೌಂಟ್ ಆಸ್ಟ್ರಿಕ್ ಫ್ರಮ್ ಎಕ್ಸಾಮಿನೇಷನ್. ಅಂದರೆ ಈ ಥರ ನಾವು ಸೆಲೆಕ್ಟ್ ಕೌಂಟ್ ಆಸ್ಟ್ರಿಕ್ನ ಬರೆಯೋದ್ರಿಂದ ನಮಗೆ ಏನಾಗುತ್ತೆ, ಎಕ್ಸಾಮಿನೇಷನ್ ಟೇಬಲಲ್ಲಿರೋ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸು ಕೌಂಟ್ ಆಗಿ ನಮಗೆ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಅವರೇಜ್ ಫಂಕ್ಷನ್. ಸೆಲೆಕ್ಟ್ ಅವರೇಜ್ ಫ್ರಮ್ ದ ಎಕ್ಸಾಮಿನೇಷನ್, ಅಂದರೆ ಸೆಲೆಕ್ಟ್ ಅವರೇಜ್ ಫ್ರಮ್ ಟೇಬಲ್ ನೇಮ್ನ ಬರಿತೀವಿ. ನೆಕ್ಸ್ಟ್ ಸಮ್ ಫಂಕ್ಷನ್. ಸಮ್ ಫಂಕ್ಷನ್ದು ಸಿಂಟ್ಯಾಕ್ಸು ಸೆಲೆಕ್ಟ್ ಸಮ್ ಫ್ರಮ್ ಎಕ್ಸಾಮಿನೇಷನ್. ನೆಕ್ಸ್ಟ್ ಮ್ಯಾಕ್ಸಿಮಮ್ ಫಂಕ್ಷನ್. ಇಟ್ ಈಸ್ ಯೂಸ್ ಟು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಇನ್ ಎ ಕಾಲಮ್. ಸೆಲೆಕ್ಟ್ ಮ್ಯಾಕ್ಸಿಮಮ್ ಫ್ರಮ್ ಎಕ್ಸಾಮಿನೇಷನ್. ಈ ಥರ ನಾವು ಎಕ್ಸಾಮಿನೇಷನ್ಸ್ ಮಿನಿಮಮ್ಮು ಅಂತೇಳಿ ಬರ್ತೀವಿ. ಮಿನಿಮಮ್ ಫಂಕ್ಷನ್ನು select minimum from examinations. Group by. Group by means it is used to collaboration with the select statement to arrange the identical data into groups. Group of values na ನಾವು identical arrange ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. The general syntax is select column 1, column 2 from table name where conditions group by condition 1, column 2, ಆರ್ಡರ್ ಬೈ ಕಾಲಮ್ 1, ಕಾಲಮ್ 2. ಈ ಥರ ನಾವು ಬರೆಯೋಕ್ಕೆ ಗ್ರೂಪ್ ಬೈ, ಆರ್ಡರ್ ಬೈ ಎರಡು ಯೂಸ್ ಮಾಡಿದಾಗ ನಾವು ಗ್ರೂಪಿಂಗ್ ರಿಸಲ್ಟ್ನ ತಗೋಬೋದು. ನೆಕ್ಸ್ಟ್ ಈಸ್ SQL constraints. Constraints are the rules enforced on data columns in a table. ನಾವು ಟೇಬಲ್ನಲ್ಲಿ ಯೂಸ್ ಮಾಡಿರ್ತಕ್ಕಂಥ ಅಟ್ರಿಬ್ಯೂಟ್ಸಿಗೆ ಸೆಟ್ ಆಫ್ ರೂಲ್ಸ್ನ ಕೊಡಲಿಕ್ಕೆ ಅಥವಾ ಸೆಟ್ ಆಫ್ ರೂಲ್ಸ್ನ ಕೊಡ್ತೀವಲ್ಲ, ಆ ರೂಲ್ಸ್ನ ನಾವು ಕನ್ಸ್ಟ್ರೇಂಟ್ಸ್ ಅಂತೇಳಿ ಕರಿತೀವಿ. These are the limiting the type of data that can go into a table. ಟೇಬಲಲ್ಲಿ ಡಾಟಾನ ಅದು ಏನು ಮಾಡುತ್ತೆ, ಸ್ಪೆಸಿಫೈ ಮಾಡುತ್ತೆ ಅಥವಾ ರಿಸ್ಟ್ರಿಕ್ಷನ್ ಮಾಡುತ್ತೆ. ದಿಸ್ ಎನ್ಶೋರ್ಸ್ ದ ಅಕ್ಯುರೇಸಿ ಅಂಡ್ ರಿಲಯಬಿಲಿಟಿ ಆಫ್ ದ ಡಾಟಾ ಇನ್ ಟು ದ ಡಾಟಾ ಬೇಸ್. These are the 6 different types of constraints we are used in the SQL. The first constraint is not null constraint. Not null ensures that a column cannot have the null value. Null value na ತಗೊಳ್ಳಿದಂಗೆ ನೋಡ್ಕೊಳ್ಳುತ್ತೆ. Next is unique constraint. It ensures that all values in columns are different. Primary key. Uniquely identify the each row in a database table. Next is foreign key. Foreign key means it is uniquely identify the each row in any other database table. Next is default. Default provides a default value for a column when none is specified. Check constraint ensures that all values in a column satisfy the certain conditions. ಈ ಥರ ನಾವು ಸೆಟ್ ಆಫ್ ರಿಸ್ಟ್ರಿಕ್ಷನ್ಸ್ನ ಕೊಡೋದಕ್ಕೆ ಕನ್ಸ್ಟ್ರೆಂಟ್ಸ್ನ ಯೂಸ್ ಮಾಡ್ತೀವಿ. ಒನ್ ಬೈ ಒನ್ ನೋಡೋಣ ಇವಾಗ. ನಾಟ್ ನಲ್ ಕನ್ಸ್ಟ್ರೆಂಟ್. ಬೈ ಡಿಫಾಲ್ಟ್ ಕಾಲಮ್ ಕ್ಯಾನಾಟ್ ಹೋಲ್ಡ್ ದ ನಲ್ ವ್ಯಾಲ್ಯೂಸ್. ನಾಟ್ ನಲ್ ಅಂದರೆ ಇದು ಏನಾಗುತ್ತೆ, ನಲ್ ವ್ಯಾಲ್ಯೂಸ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ವೆನ್ ಎ ಕಾಲಮ್ ಈಸ್ ಡಿಫೈನ್ಡ್ ಆ್ಯಸ್ ನಾಟ್ ನಲ್, ದೆನ್ ದ ಕಾಲಮ್ ಬಿಕಮ್ಸ್ ಎ ಮ್ಯಾಂಡಟರಿ ಕಾಲಮ್. It implies that a value must be entered into the value if the row is to be inserted for a storage in the table. ಟೇಬಲಲ್ಲಿ ನಾವು ನಾಟ್ ನಲ್ ಅಂತ ಸ್ಪೆಸಿಫೈ ಮಾಡಿವಿ ಅಂದರೆ ಅದು ಆ ಕಾಲಮ್ದು ವ್ಯಾಲ್ಯೂಸು 0 ಇರೋಂಗಿಲ್ಲ, ಎಲ್ಲ ವ್ಯಾಲ್ಯೂಸು ಫಿಲ್ ಆಗಿರಬೇಕು. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ಜನರಲ್ ಎಕ್ಸಾಂಪಲ್. ಕ್ರಿಯೇಟ್ ಟೇಬಲ್ ಪ್ರಾಡಕ್ಟ್ PID ಕ್ಯಾರ್ ಫೋರ್ ನಾಟ್ ನಲ್, ಡಿಸ್ಕ್ರಿಪ್ಷನ್ ವರ್ಕ್ ಆಟ್ ನಾಟ್ ನಲ್. ಅಂದರೆ ಬೇರೆ ಕಾಲಮ್ ಯಾವುದಾದ್ರೂ ನೀವು ವ್ಯಾಲ್ಯೂಸ್ ಕೊಡಲಿಲ್ದಂಗೆ ಬಿಡ್ಬೋದು, ಬಟ್ ಇಲ್ಲಿ ನಾಟ್ ನಲ್ ಅಂತ ಸ್ಪೆಸಿಫೈ ಮಾಡಿರೋನ ವ್ಯಾಲ್ಯೂಸ್ನ ಕೊಡಲೇಬೇಕು. ನೆಕ್ಸ್ಟ್ ಈಸ್ ಯುನಿಕ್ ಕನ್ಸ್ಟ್ರೆಂಟ್. ಯುನಿಕ್ ಕನ್ಸ್ಟ್ರೆಂಟ್ ಎನ್ಶೂರ್ಸ್ ದಟ್ ನೋ ರೋಸ್ ಹ್ಯಾವ್ ದ ಸೇಮ್ ವ್ಯಾಲ್ಯೂ ಇನ್ ದ ಸ್ಪೆಸಿಫೈಡ್ ಕಾಲಮ್ ಆರ್ ಕಾಲಮ್ಸ್. ಎ ಟೇಬಲ್ ಮಸ್ಟ್ ಹ್ಯಾವ್ ದ ಮೆನಿ ಯುನಿಕ್ ಕೀಸ್. ಇಲ್ಲಿ ನಾವು ಜನರಲ್ ಆಗಿ ಟೇಬಲಲ್ಲಿ ಯುನೀಕ್ ಅಂತ ಮೆನ್ಷನ್ ಮಾಡಿದಾಗ
ಆ ಯುನೀಕ್ ಅಂತ ಮೆನ್ಷನ್ ಮಾಡಿದ್ದು ಅಟ್ರಿಬ್ಯೂಟು ವ್ಯಾಲ್ಯೂಸು ಏನು ತೊಗೊಳಲ್ಲ, ಡೂಪ್ಲಿಕೇಟ್ ಎಂಟ್ರಿನ ತೊಗೊಳಲ್ಲ. ಇಲ್ಲಿ ಎಕ್ಸಾಂಪಲು ಕ್ರಿಯೇಟ್ ಟೇಬಲ್, ಪ್ರಾಡಕ್ಟ್ ಐ ಡಿ, ನಾಟ್ ನಲ್ ಮತ್ತು ಯುನೀಕ್ ಎರಡೂ ಬರ್ತಿದ್ದೀವಿ. ಇಲ್ಲಿ ಡಿಸ್ಕ್ರಿಪ್ಷನ್ ನಾಟ್ ನಲ್ ಅಂದರೆ ನಾವು ಯಾವ ಕೀನ ಯಾವ ಅಟ್ರಿಬ್ಯೂಟಿಗೆ ಸ್ಪೆಸಿಫೈ ಮಾಡಿರ್ತೀವೋ ಅಲ್ಲಿ ನಮಗೆ ಸೇಮ್ ವ್ಯಾಲ್ಯೂಸ್ನ ತೊಗೊಳಲ್ಲ. ನೆಕ್ಸ್ಟ್ ಈಸ್ ಪ್ರೈಮರಿ ಕೀ. ಪ್ರೈಮರಿ ಕೀ ಕನ್ಸ್ಟೆಂಟ್ಸ್ means each row in a database table is uniquely identifies. A primary key ಅನ್ನೋದು it is a combination of both unique and not null. ಅಂದರೆ ನಾವು ಫಸ್ಟ್ 2 ಕನ್ಸ್ಟೆಂಟ್ಸ್ ಏನು ನೋಡಿದ್ವಲ್ಲ, ಯುನೀಕ್ನೆಸ್ಸು ಮತ್ತು ನಾಟ್ ನಲ್ಲು, ಅವೆರಡೂ ಆ್ಯಡ್ ಆಗಿ ನಮಗೆ ಪ್ರೈಮರಿ ಕೀ ಅಂತ ಬರುತ್ತೆ. ಇಲ್ಲಿ ನಾವು ಪ್ರೈಮರಿ ಕೀ ಅಂತ ಮೆನ್ಷನ್ ಮಾಡಿರೋ ಅಟ್ರಿಬ್ಯೂಟಿಗೆ ಅದೇನು ತೊಗೊಳಲ್ಲ, ಯುನೀಕ್ನೆಸ್ ಅಂದರೆ ಸೇಮ್ ವ್ಯಾಲ್ಯೂಸ್ನ ತೊಗೊಳಲ್ಲ. ಅದೇ ರೀತಿ ನಾಟ್ ನಲ್ ಅಂದರೆ ಝೀರೋ ವ್ಯಾಲ್ಯೂಸ್ನು ತೊಗೊಳಲ್ಲ, ಝೀರೋ ವ್ಯಾಲ್ಯೂಸ್ನು ಕೊಡೋಕ್ಕೆ ಬರಲ್ಲ. ನೆಕ್ಸ್ಟ್ ಈಸ್ ಫಾರಿನ್ ಕೀ ಕನ್ಸ್ಟೆಂಟ್. ಇಟ್ ಈಸ್ ಯೂಸ್ಡ್ ಟು ಲಿಂಕ್ ದ 2 ಟೇಬಲ್ಸ್ ಟುಗೆದರ್. ಅಂದರೆ 2 ಟೇಬಲ್ಸ್ನ ನಾವು ಏನು ಮಾಡ್ಬೋದು, ರೆಫರೆನ್ಸ್ ಆಗಿ ತೊಗೊಳ್ಲಿಕ್ಕೆ, ಲಿಂಕ್ ಕೊಡಲಿಕ್ಕೆ ಈ ಟೇಬಲ್ನ ಯೂಸ್ ಮಾಡ್ತೀವಿ, ಅಂದರೆ ಫಾರಿನ್ ಕೀನ ಯೂಸ್ ಮಾಡ್ತೀವಿ. ಎ ಫಾರಿನ್ ಕೀ ಈಸ್ ಎ ಕಾಲಮ್ ಹೂಸ್ ವ್ಯಾಲ್ಯೂಸ್ ಆರ್ ಡಿರೈವ್ಡ್ ಫ್ರಮ್ ದ ಪ್ರೈಮರಿ ಕೀ ಆಫ್ ಸಮ್ ಅದರ್ ಟೇಬಲ್. ಅಂದರೆ ಇಲ್ಲಿ ಮೋರ್ ದ್ಯಾನ್ ಒನ್ ಟೇಬಲ್ ಇರಲೇಬೇಕು. ಫಸ್ಟ್ 3 ಕನ್ಸ್ಟೆಂಟ್ಸು ನಾವು ಓನ್ಲಿ ಸಿಂಗಲ್ ಟೇಬಲಿಗೆ ಬರಿಬೋದು. ಬಟ್ ಫಾರಿನ್ ಕೀ ಯೂಸ್ ಮಾಡಿದಾಗ ನಮಗೆ 2 ಟೇಬಲ್ಸ್ದು ಇನ್ಫಾರ್ಮೇಷನ್ ಬೇಕಾಗುತ್ತೆ. ಅದರಲ್ಲಿ ಪ್ರೈಮರಿ ಕೀ ಅಟ್ರಿಬ್ಯೂಟಿಗೆ ಏನು ಕೊಟ್ಟಿರ್ತೀವಲ್ಲ ಆ ವ್ಯಾಲ್ಯೂವಿಂದ ನಾವು ರೆಫರೆನ್ಸ್ನ ತೊಗೊಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ರಿಯೇಟ್ ಟೇಬಲ್ ಪ್ರಾಡಕ್ಟು ಮತ್ತು ಕಂಪ್ನಿ ನಾವು 2 ಟೇಬಲ್ ಇದ್ದಾವೆ. ಇಲ್ಲಿ ಪ್ರಾಡಕ್ಟಲ್ಲಿ PID ಅನ್ನೋದು ಪ್ರೈಮರಿ ಕೀ ಇದೆ. ನೆಕ್ಸ್ಟು ಕಂಪನಿ ಐ ಡಿ, ರೆಫರೆನ್ಸಸ್ ಕಂಪನಿ CID ಅಂತ ಕೊಟ್ಟಿದ್ದೀವಿ. ಈ CID ಎಲ್ಲಿದೆ ಅಂದರೆ ಕಂಪನಿಯಲ್ಲಿದೆ, ಅದನ್ನು ಪ್ರೈಮರಿ ಕೀ ಅಂತ ಮೆನ್ಷನ್ ಮಾಡಿದ್ವಿ. ಅಂದರೆ ಅಲ್ಲಿ ಪ್ರೈಮರಿ ಕೀ ಯಾವ್ದು ಕೊಟ್ಟಿರ್ತೀವೋ ಆ ಪ್ರೈಮರಿ ಕೀನ ನಾವು ರೆಫರೆನ್ಸಸ್ ಅಂತ ಯೂಸ್ ಮಾಡಿದರೆ ಅದು ಫಾರಿನ್ ಕೀ ಆಗುತ್ತೆ. ನೆಕ್ಸ್ಟ್ ಈಸ್ ಡಿಫಾಲ್ಟ್ ಕನ್ಸ್ಟೆಂಟ್. ಎ ಡಿಫಾಲ್ಟ್ ವ್ಯಾಲ್ಯೂ ಕ್ಯಾನ್ ಬಿ ಸ್ಪೆಸಿಫೈಡ್ ಫಾರ್ ಎ ಕಾಲಮ್ ಯೂಸಿಂಗ್ ಎ ಡಿಫಾಲ್ಟ್ ಕ್ಲಾಸ್. ಡಿಫಾಲ್ಟ್ ವ್ಯಾಲ್ಯೂನ ಸೆಟ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ, ಡಿಫಾಲ್ಟ್ ಕನ್ಸ್ಟೆಂಟ್ನ ಬರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಾಡಕ್ಟ್ ಅನ್ನೋ ಟೇಬಲಲ್ಲಿ ಪ್ರೈಸ್ ನಂಬರ್ 10,2 ಡಿಫಾಲ್ಟ್ 1000 ಅಂತ ಕೊಟ್ಟಿದ್ದೀವಿ. ಇಲ್ಲಿ ವ್ಯಾಲ್ಯೂ ಆಲ್ರೆಡಿ 1000 ಅಂತ ಇರೋದ್ರಿಂದ ಬೈ ಡಿಫಾಲ್ಟ್ ಆಗಿ ನೀವು ಎಷ್ಟೇ ವ್ಯಾಲ್ಯೂಸು ಇನ್ಸರ್ಟ್ ಮಾಡಿದ್ರು ಕೂಡ ಪ್ರಾಡಕ್ಟ್ ಟೇಬಲಿಗೆ ಅಲ್ಲಿ ಪ್ರೈಸ್ ವ್ಯಾಲ್ಯೂ 1000 ಬರುತ್ತೆ. ಯಾಕಂದರೆ ನಾವು ಬೈ ಡಿಫಾಲ್ಟ್ ಇಟ್ ಈಸ್ 1000 ಅಂತ ಕೊಟ್ಟಿದ್ದೀವಿ, ಡಿಫಾಲ್ಟ್ ಕನ್ಸ್ಟೆಂಟ್ ಕೊಟ್ಟಿರೋದ್ರಿಂದ. ನೆಕ್ಸ್ಟ್ ಈಸ್ ಚೆಕ್ ಕನ್ಸ್ಟೆಂಟ್. ಚೆಕ್ ಕನ್ಸ್ಟೆಂಟ್ ಈಸ್ ಯೂಸ್ಡ್ ಟು ಎಸ್ಟಾಬ್ಲಿಷ್ ಎ ಟ್ರೂ ಆರ್ ಫಾಲ್ಸ್ ಕಂಡೀಷನ್ಸ್ ದಟ್ ಈಸ್ ಅಪ್ಲೈ ಟು ದ ಡಾಟಾ ಪ್ಲೇಸ್ಡ್ ಇನ್ ಎ ಕಾಲಮ್. ಚೆಕ್ ಕನ್ಸ್ಟೆಂಟ್ನ ನಾವು ಟೇಬಲಲ್ಲಿ ಒಂದು ವ್ಯಾಲ್ಯೂಸ್ ಅಥವಾ ಒಂದು ಕಂಡೀಷನ್ನ ಚೆಕ್ ಮಾಡಲಿಕ್ಕೆ ನಾವು ಏನು ಯೂಸ್ ಮಾಡಿರ್ತೀವಿ, ಚೆಕ್ ಕನ್ಸ್ಟೆಂಟ್ ಅಂತೇಳಿ ಯೂಸ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ಲಿ ಪ್ರಾಡಕ್ಟ್ ಅನ್ನೋ ಟೇಬಲಲ್ಲಿ ಚೆಕ್ PID ಲೈಕ್ P% ಅಂತ ಬರೆದಿದ್ವಿ. ಅಂದರೆ ಮ್ಯಾಚಿಂಗ್ ಕ್ಯಾರೆಕ್ಟರ್ PID ಓನ್ಲಿ P ಅನ್ನೋದ್ರಿಂದ ಸ್ಟಾರ್ಟ್ ಆಗಿರುತ್ತಲ್ಲ ಆ ಪ್ರಾಡಕ್ಟ್ ಐಡಿನ ಮಾತ್ರ ಅದು ಡಿಸ್ಪ್ಲೇ ಮಾಡುತ್ತೆ ಅಥವಾ ತೊಗೊಳುತ್ತೆ. ಅದನ್ನು ನಾವು ಚೆಕ್ ಕನ್ಸ್ಟೆಂಟ್ ಅಂತ ಕರಿತೀವಿ. ದೀಸ್ ಆರ್ ಆಲ್ ದ ಮೇನ್ 6 ಇಂಪಾರ್ಟೆಂಟ್ ಕನ್ಸ್ಟೆಂಟ್ಸ್ ವಿ ಆರ್ ಯೂಸ್ಡ್ ಇನ್ ದ SQL.